ಈಗ ಮೇಡಮ್ ಟೂ ಇರಕ್ಕೆ ಕೇಳ್ತಿರೋ ನಾವು ಟೂ ಇದ್ದಿದ್ದಲ್ಲ ಸರ್ ನಾವು ಅದೇ ಸರ್ 5ನೇ ತಾರೀಕು ಕೊಡ್ತೀವಿ ಅಂತ ಹೇಳ್ತಿದೀವಲ್ಲ ಸರ್ ನಾವು ಅದನ್ನೇ ಕಟ್ಟಿದ್ದೀವಿ ಬೇರೆ ಕಟ್ಟಿದ್ದೀವಿ ಅಯ್ಯೋ ಲೋನ್ ಕೆಲಸರಿಗೆ ಕೊಟ್ಟಿಲ್ಲ ನಾವು ಲೋನ್ ಕೆಲಸರಿಗೆ ಕೊಟ್ಟಿದೀವಾ ಶುಗರ್ ಜಾಸ್ತಿ ಹೋಗಿ ಲೋನ್ ತಗೋಬೇಕಾದ್ರೆ ಶುಗರ್ ಇಲ್ವಾ ಇರ್ಲಿಲ್ಲ ಸರ್ ನಾವು ಅವಾಗ ಇರ್ಲಿಲ್ಲ ನಾವು ನೀಟಾಗಿ ಕಟ್ಟಿದಿಲ್ಲ ಸರ್ ಒಂದು ತಿಂಗಳು ಡ್ಯೂ ಬಿಟ್ಟಿಲ್ಲ ಸರ್ ನಾವು ಈಗ ಅಲ್ಲಲ್ಲ ಲೋನ್ ತಗೋಬೇಕಾದ್ರೆ ಇವೆಲ್ಲ ಇರ್ಲಿಲ್ವಾ ಸರ್ ನಾವು ಲೋನ್ ತಗೋಬೇಕಾದ್ರೆ 1 ವರ್ಷ ಕರೆಕ್ಟ್ ಕಟ್ಟಿದೀವಲ್ಲ ಸರ್ ನಾವು ಹಂಗೆ ಈಗ ಒಂಚೂರು ಹುಷಾರಿಲ್ಲ 5ನೇ ತಾರೀಕು ತಡೆಯ ಅಮ್ಮ ತಡಿ ನಾನು ಕೇಳ್ತಿಲ್ಲ ನಾವು ನಿಮ್ಮನ್ನ ಒಂದೇ ಕಂತು ಕೇಳ್ತಿಲ್ಲ ಒಂದು ಡ್ಯೂ ಲೇಟ್ ಕಟ್ಟರೆ ನೀವು ನಾವಾ ಸರ್ 5ನೇ ತಾರೀಕಿಂದ ಟೈಮ್ ಕೊಡಿ ಅಂತ ಅಂದ್ರೂ ಕೊಡ್ತಾ ಇಲ್ವಲ್ಲ ಸರ್ ಲೋನ್ ಕಟ್ಟಬೇಕಾದ್ರೆ ನೀವು ನಾನಾ ನೀವು ಅದನ್ನ ನಿಮಗೆ ಅದೆಲ್ಲ ಇರಬೇಕು EMI ಕಟ್ಟಬೇಕು ಸರ್ 25 ದಿವಸ ಟೈಮ್ ಇಲ್ಲ 25 ದಿವಸ ಟೈಮ್ ಕೊಡ್ತಾ ಬಂದಿರೋದು 5ನೇ ತಾರೀಕಿಗೆ 5ನೇ ತಾರೀಕಿಗೆ EMI ನ 6ನೇ ತಾರೀಕು ಬಂದಿಲ್ಲ ನಾವು ಅಪ್ಪ ಅವ್ರ ಕಡೆ ನಮಗೂ ಹಬ್ಬನೇ ನಮ್ಗೆ ನಾವು ಜಾಸ್ತಿ ನಮಗೂ ಹಬ್ಬ ಇದೆ ಸರ್ ನಾವು 5ನೇ ತಾರೀಕಿಂತ ಟೈಮ್ ಕೊಡಿ ಅಂತ ಅಂದ್ರೂ ಕೊಡ್ತಾ ಇಲ್ವಲ್ಲ ಸರ್ ನಮಗೂ ಹಬ್ಬ ಇದೆ ಎಲ್ಲರಿಗೂ ಹಬ್ಬ ಅಲ್ಲ ನಿಮ್ಗೂ ಅಲ್ಲ ನಮಗೂ ಕಡಿಮೆ ಕಟ್ಟ ಮಾಡಿಕೊಡಿ ಸರ್ ಕಡಿಮೆ ಕಟ್ಟಿಗೆ ಮಾತಾಡಕ್ಕೆ ರೆಡಿ ಇಲ್ವಲ್ಲ ಏನ್ ಕಡಿಮೆ ಕಟ್ಟಿಗೆ ಮಾಡ್ಕೊಡೋದು ಮಾತಾಡೋದು ಅದನ್ನೇ ಮಾತಾಡ್ತಿರೋದು ಅಮೌಂಟ್ 5ನೇ ತಾರೀಕಿಂತ ಟೈಮ್ ಕೊಡಿ ಅಂತ ಅಂದ್ರೂ ಕೊಡ್ತಿಲ್ಲ ಸರ್ 5ನೇ ತಾರೀಕು ಟೈಮ್ ಇಲ್ಲ 5ನೇ ತಾರೀಕು ಟೈಮ್ ಇಲ್ಲ ಐದನೇ ತಾರೀಕು ಕಟ್ಬೇಕಾದ್ರೆ ಯಾವತ್ತೂ ಕಟ್ಟಲ್ಲ 5ನೇ ತಾರೀಕು ಟೂ ಇರಕ್ಕೆ ಕೇಳ್ತಿರೋದು ಈಗ ಮೇಡಮ್ ಟೂ ಇರಕ್ಕೆ ಕೇಳ್ತಿರೋದು ನಾವು ಟೂ ಇದ್ದಿದ್ದಲ್ಲ ನಾವು ಅದೇ ಸರ್ 5ನೇ ತಾರೀಕು ಕೊಡ್ತೀವಿ ಅಂತ ಹೇಳ್ತಿದೀವಲ್ಲ ಸರ್ ನಾವು ಅದನ್ನೇ ಕಟ್ಟಿದ್ದೀವಿ ಬೇರೆ ಕಟ್ಟಿದ್ದೀವಿ ಅಯ್ಯೋ ಲೋನ್ ಕೆಲಸರಿಗೆ ಕೊಟ್ಟಿಲ್ಲ ನಾವು ಲೋನ್ ಕೆಲಸರಿಗೆ ಕೊಟ್ಟಿದೀವಾ ಶುಗರ್ ಜಾಸ್ತಿ ಹೋಗಿ ಲೋನ್ ತಗೋಬೇಕಾದ್ರೆ ಶುಗರ್ ಇಲ್ವಾ ಇರ್ಲಿಲ್ಲ ಸರ್ ನಾವು ಅವಾಗ ಇರ್ಲಿಲ್ಲ ನಾವು ನೀಟಾಗಿ ಕಟ್ಟಿದಿಲ್ಲ ಸರ್ ಒಂದು ತಿಂಗಳು ಡ್ಯೂ ಬಿಟ್ಟಿಲ್ಲ ಸರ್ ನಾವು ಈಗ ಅಲ್ಲಲ್ಲ ಲೋನ್ ತಗೋಬೇಕಾದ್ರೆ ಇವೆಲ್ಲ ಇರ್ಲಿಲ್ವಾ ಸರ್ ನಾವು ಲೋನ್ ತಗೋಬೇಕಾದ್ರೆ 1 ವರ್ಷ ಕರೆಕ್ಟ್ ಕಟ್ಟಿದೀವಲ್ಲ ಸರ್ ನಾವು ಹಂಗೆ ಈಗ ಒಂಚೂರು ಹುಷಾರಿಲ್ಲ 5ನೇ ತಾರೀಕು ತಡೆಯ ಅಮ್ಮ ತಡಿ ನಾನು ಕೇಳ್ತಿಲ್ಲ ನಾವು ನಿಮ್ಮನ್ನ ಒಂದೇ ಕಂತು ಕೇಳ್ತಿಲ್ಲ ಒಂದು ಡ್ಯೂ ಲೇಟ್ ಕಟ್ಟರೆ ನೀವು ನಾವಾ ಸರ್ 5ನೇ ತಾರೀಕಿಂದ ಟೈಮ್ ಕೊಡಿ ಅಂತ ಅಂದ್ರೂ ಕೊಡ್ತಾ ಇಲ್ವಲ್ಲ ಸರ್ ಲೋನ್ ಕಟ್ಟಬೇಕಾದ್ರೆ ನೀವು ನಾನಾ ನೀವು ಅದನ್ನ ನಿಮಗೆ ಅದೆಲ್ಲ ಇರಬೇಕು EMI ಕಟ್ಟಬೇಕು ಸರ್ 25 ದಿವಸ ಟೈಮ್ ಇಲ್ಲ 25 ದಿವಸ ಟೈಮ್ ಕೊಡ್ತಾ ಬಂದಿರೋದು 5ನೇ ತಾರೀಕಿಗೆ 5ನೇ ತಾರೀಕಿಗೆ EMI ನ 6ನೇ ತಾರೀಕು ಬಂದಿಲ್ಲ ನಾವು ಅಪ್ಪ ಅವ್ರ ಕಡೆ ನಮಗೂ ಹಬ್ಬನೇ ನಮ್ಗೆ ಜಾಸ್ತಿ ನಮಗೂ ಹಬ್ಬ ಇದೆ ಸರ್ ನಾವು 5ನೇ ತಾರೀಕಿಂತ
ಟೈಮ್ ಕೊಡಿ ಅಂತ ಎಲ್ಲರಿಗೂ ಅಂದ್ರೂ ಹಬ್ಬ ಇಲ್ಲ, ಕೊಡ್ತಾ ಇಲ್ವಲ್ಲ ಒಬ್ರಿಗೆ ಸರ್ ಹಬ್ಬ ಇಲ್ಲ, ನಮಗೂ ಹಬ್ಬ ಇದೆ. ಎಲ್ಲರಿಗೂ ಹಬ್ಬ ಅಲ್ಲ, ನಿಮ್ಗೂ ಅಲ್ಲ, ನಮಗೂ ಇದೆ. ಕಡಿಮೆ ಕಟ್ಟ ಮಾಡಿಕೊಡಿ ಸರ್. ಕಡಿಮೆ ಕೊಟ್ಟಿಗೆ ಮಾತಾಡಕ್ಕೆ ರೆಡಿ ಇಲ್ವಲ್ಲ, ಏನ್ ಕಡಿಮೆ ಕೊಟ್ಟಿಗೆ ಮಾಡ್ಕೊಡ್ದು ಮಾತಾಡ್ತಾರೆ. ಅಮೌಂಟ್ 5ನೇ ತಾರೀಕಿಂದ ಟೈಮ್ ಕೊಡಿ ಅಂತ ಅಂದ್ರೂ ಕೊಡ್ತಿಲ್ಲ ಸರ್. 5ನೇ ತಾರೀಕು ಟೈಮ್ ಇಲ್ಲ, 5ನೇ ತಾರೀಕು ಟೈಮ್ ಇಲ್ಲ. ನಾವು ಕಷ್ಟಪಟ್ಟಲ್ಲ, ನಾವು ಕಷ್ಟಪಟ್ಟು ಕೆಲಸ ಮಾಡಿ ಬಂದಿದ್ದೀವಿ. ಕರ್ಕೊಂಬಂದು ನಿಲ್ಲಿಸ್ಕೊಂಡಿದ್ದೀರಾ ನಿಲ್ಲಿಸ್ಕೊಳ್ಳೋದಕ್ಕೆ ಬಂದಿರೋದ್ರಿ. ನೀವು? ನಾನು 5ನೇ ತಾರೀಕು ಅಡ್ಕೊಂಡು ಕಟ್ತೀನಿ ಅನ್ನಲ್ಲ, ಆ ಕಟ್ಟಿ ನೀವು ಯಾಕೆ ಕರ್ಕೊಂಡು ನಿಲ್ಲಿಸ್ಕೋಬೋದಾಗಿತ್ತು. ಕೇಳಿದ್ರೆ ನಾವು ಹೇಳಕ್ಕಾಗಲ್ಲ. ಇನ್ನು ಒಂದು ಕಾಲ್ತಲ್ಲೇ ನಾನು ನೀವು ಒಂದೇ ಕಟ್ಟಿ ಕಟ್ಟಿದ್ದೆ, ಎಲ್ಲರೂ ಕಟ್ಟಿದ್ವಾ? ಅಲ್ಲ, ಎಲ್ಲರೂ ಕಟ್ಟಿದ್ರು. ಒಂದೇ ಕಟ್ಟಿ ಕಟ್ಟೋದು. ಈಗ ನನ್ಗೆ ಒಂದು ಟೈಮ್ 500 ರೂಪಾಯಿ ಲಾಸ್ ಆಯ್ತು. 500 ರೂಪಾಯಿ ಲಾಸ್ ಆದ್ರೆ ನಾನು ಜಾಗ ತಗೊಂಡು ಇಲ್ಲ ಇವಾಗ ಮಾಡೋದು. 5ನೇ ತಾರೀಕು EMI ಕಟ್ಟೋದು ಜಾಗ ತಗೊಂಡು ನಮಗೆ. 5ನೇ ತಾರೀಕು ಕಟ್ಟೋದು ನಿಮಗೆ ಜಾಗ ಇರೋದು. ಯಾಕೆ ಕಟ್ತಾರೆ? 5ನೇ ತಾರೀಕು ಕಟ್ಬೇಕಾದ್ರೆ ನಿಮಗೆ ಜಾಗ ಇಲ್ವಾ? 5ನೇ ತಾರೀಕು EMI ಹಬ್ಬ ಮಾಡ್ಬೇಕಿಲ್ಲ, ನಾವು ಹಬ್ಬ ಮಾಡ್ಬೇಕು, ನಾವು ಹಬ್ಬ ಮಾಡ್ಬೇಕು. ಅಕ್ಕಪಕ್ಕ ಎಲ್ಲ ನಮ್ಮನ್ನ ನಾವು ಹಬ್ಬ ಮಾಡ್ಬೇಕು. ನಮ್ಮನ್ನ ಈಗ ನಾವು ಊರಲ್ಲಿ ಹೋಗಿ ಕತ್ತೆತ್ಕೊಂಡು ತಿರ್ಗಂಗೈತೆ ಸರ್. ನಾವು ಇಷ್ಟು ವರ್ಷ ಕಟ್ಟಿದ್ದು ಒಂದ್ಸರಿ ಲೋನ್ ತಗೊಂಡು ಬಡ್ಡಿ ಕಟ್ಟಿ ಅಸಲು ಕಟ್ಟಿ ನಾವು ತೀರ್ಸಿ ಮತ್ತೆ ಕಟ್ಟಿ ನಾವು ನೀರಲ್ಲಿ ಹೋಮ ಮಾಡ್ದಂಗೆ ಮಾಡ್ತೀರಾ. ನಾವು ಎಲೆಮರೆ ಕಾಯಿನ ನಾವು ಬಡ್ಕೊಂಡ್ ಬಂದಿದ್ದೀವಿ. ಇವತ್ತು ನಮ್ಮನ್ನ ಮರ್ಯಾದೆ ಯಾವ ಮಾಡಿದ್ದೀರಾ? ನಾವು ಊರಲ್ಲಿ ನಾವು ಕಷ್ಟಪಟ್ಟು ಕಟ್ಕೊಂಡ್ಬಂದಿದ್ವಲ್ಲ. ನಾವೇನ್ ಹೇಳಿದ್ವು ಸರ್, ನಮ್ಗೆ ಸ್ವಲ್ಪ ಟೈಮ್ ಕೊಡ್ರಿ ಎಂದಿದ್ದು. ನಾವು ಆ ಟೈಮ್ ಕಟ್ಲಿಲ್ಲ ಅಂದ್ರೆ 25 ದಿವಸ ಟೈಮ್ ಕೊಟ್ಟಾದ್ಮೇಲೆ ಬಂದಿರೋದು ನಿಮ್ಗೆ. ಡೂ ನಿಂತಿತ್ತ ಸ ಹೋಗ್ಲಿ, ಡೂ ನಿಂತಿತ್ತ ಹೇಳಿ ಸ ಹೋಗ್ಲಿ. 25 ದಿವಸ ಟೈಮ್ ಡೂ ಕೊಟ್ಟ ನಿಂತಿತ್ತ ಬಂದಿರೋದು. ಅದ್ ಹೇಳಿ ಸ. ಒಂದ್ ತಿಂಗಳದ ಒಂದ್ ತಿಂಗಳದ ಅಂದ್ರೆ ಡೂ ನಿಂತೈತೆ ಹೇಳಿ. ಎಲ್ಲಿ ನಿಂತೈತೆ? ಇನ್ನು ಆ ತಿಂಗಳು ನಾವು ಪೂರ್ತಿ ಮಾಡಿವು. 1ನೇ ತಾರೀಕಿಂದ 5ನೇ ತಾರೀಕಿನ ತನಕ. ಆದ್ರೆ ತಕ್ಷಣ ಅದನ್ನ ಪೊಲೀಸ್ನವರಿಗೆ ಅಥವಾ ತಹಶೀಲ್ದಾರ್ ಅವರಿಗೆ ಅವ್ರ ಗಮನಕ್ಕೆ ತರಬೇಕು ಅಂತೇಳಿ ನಾನು ಈ ಕ್ಷೇತ್ರದ ಜನರಿಗೆ, ಬರೀ ಕ್ಷೇತ್ರದ ಜನನೇ ಅಲ್ಲ ಇಡೀ ರಾಜ್ಯದ ಜನರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೇವೆ, ನಿಮ್ಮ ಗಮನಕ್ಕೆ ಅಂಥದ್ದು ಯಾವುದೇ ಬಂದರೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳಿ ಅಂತೇಳಿ. ಪೊಲೀಸ್ನವ್ರಿಗೂ ಕೂಡ SP ಅವರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ. ಇಡೀ ಸ್ಟೇಟಲ್ಲಿ RBI ಗೈಡ್ಲೈನ್ಸ್ ಇದೆ, ಅವರು ಈ ರೀತಿ ಹೋಗಿ ಕೇಳಬೇಕು ಸಾಲನ, 6 ಗಂಟೆ ಮೇಲೆ ಹೋಗಬಾರ್ದು, ಆಮೇಲೆ ಒತ್ತಾಯ ಮಾಡಬಾರ್ದು, ಗುಂಡಾಗಿರಿ ಮಾಡಬಾರ್ದು ಅಂತೆಲ್ಲ ಗೈಡ್ಲೈನ್ ಕೊಟ್ಟಿದ್ದಾರೆ. ಅದನ್ನು ಮೀರಿ ಮಾಡ್ತಾರೆ. ಈಗ ರಿಜಿಸ್ಟರ್ಡ್ MFI ಅಂತೀವಿ ನಾವು, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅಂತ. ಅವರು ರಿಜಿಸ್ಟರ್ಡ್ ಇದ್ರೂ ಕೂಡ ಆ ಗೈಡ್ಲೈನ್ಸ್ ಮಾಡಬೇಕು. ರಿಜಿಸ್ಟರ್ ಮಾಡಿದ್ದೀನಿ ಅಂದ ತಕ್ಷಣನೇ ಅವ್ನು ಹೆಂಗೆ ಬೇಕಾದ್ರೂ ಮಾಡೋಕ್ಕಾಗಲ್ಲ. ಆ ಗೈಡ್ಲೈನ್ಸಿನ ಆಧಾರದ ಮೇಲೆ ಮಾಡಬೇಕು. ಗೈಡ್ಲೈನ್ಸ್ ಇಲ್ಲ ಮಾಡಲಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ, ಅವ್ರ ಮೇಲೆ ಕ್ರಮ ಮಾಡ್ತೀವಿ. ವಸೂಲಿ ಮಾಡುವಾಗ ಗುಂಡಾಗಳನ್ನ ಕಳಿಸೋದು, ಅವ್ರ ಮನೆಗೆ ಬಂದು ಬೀಗ ಹಾಕೋದು, ಅವರನ್ನು ಹೊಡೆಯೋದು, ಈ ರೀತಿ ಎಲ್ಲ ಕ್ರಮಗಳನ್ನು ಅವರು ಉಪಯೋಗ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ರಾಜ್ಯದಲ್ಲಿ ಅವರಿಗೆ ಹೊಸದಾಗಿ ಕಾನೂನನ್ನೇ ತರ್ತಾ ಇದ್ದೀವಿ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಬಹಳ ಗಂಭೀರವಾಗಿ ಈಗ ಪರಿಗಣಿಸಿದ್ದಾರೆ. ನಾವೆಲ್ಲ, ನಾನು, ಮುಖ್ಯಮಂತ್ರಿಗಳು, ಕಾನೂನು ಸಚಿವರು, ಆಮೇಲಿಂದ ಕಂದಾಯ ಸಚಿವರು, ಕೋಆಪರೇಷನ್ ಸಚಿವರು ಎಲ್ಲರೂ ಸೇರಿ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತ ಹೇಳಿ ಈಗಾಗಲೇ ಹೊಸ ಕಾನೂನನ್ನು ಮಾಡ್ತಾ ಇದ್ದೇವೆ. ಅದರಿಂದ ಈ ಸಂದರ್ಭದಲ್ಲಿ ನಾನೇ ಖುದ್ದಾಗಿ ಸರ್, ನೀವು ಗಲಾಟೆ ಯಾಕೆ ಸರ್ ಬಂದ್ ಮಾಡ್ತಿದ್ದೀರಾ? ಬಲವಂತ ಬಂದ್ ಮಾಡ್ತಿದ್ದೀರಾ? ಆಗ್ಲಿಲ್ಲ ತಾನೇ? ಆಗ್ಲಿಲ್ಲ ತಾನೇ? ನೋಟಿಸ್ ಕಳಿಸ್ಬೇಕು ನೀವು. ಆಗ್ಲಿಲ್ಲ ತಾನೇ? ನೋಟಿಸ್ ಕಳಿಸಿದ್ರೆ ಸಾಕಾಯ್ತು. ಇಷ್ಟೊಂದ್ ಜನ ಎಲ್ಲ ಬಂದ್ರಿ ಸರ್. ಲೋನ್ ತಗೋಬೇಕಲ್ಲ, ನೋಟಿಸ್ ಇಲ್ವಾ? ನೋಟಿಸ್ ಕಳಿಸ್ಬೇಕಾಯ್ತಲ್ವ ನೀವು? ಏನ್ ನೋಟಿಸ್ ಕಳಿಸ್ತಾರೆ? ಮನೆಗೆ ಬಂದು ಇಷ್ಟೊಂದು ಹೌದು, ಗಲಾಟೆ ಮಾಡ್ತೀರಾ ನೀವು. ಸರ್, ದುಡ್ಡಿಲ್ಲ ಅಂತಂದ್ರೆ ಏನು ಸರ್? ಈಗ 26ನೇ ತಾರೀಕು ನೀವ್ ಹೇಳಿರೋದು, ನಾನು ಹೇಳಿಲ್ಲ. ಈಗ ಇಲ್ಲ ಅಲ್ವಾ? ಇಲ್ಲ ಅಂತಾಗ್ಲಿ ಇಷ್ಟೊಂದ್ ಜನ ಎಲ್ಲ ಬಂದ್ ಇದ್ ಮಾಡಿದ್ರೆ ಇಲ್ಲ ಅನ್ನೋದಕ್ಕೆ ಕೇಳ್ಕೊಳ್ಳೋ ಹೋಗಲ್ಲ ಬಂದಿರೋದು. ಅಲ್ಲ ನೀವು ಇಲ್ಲ ಅನ್ನೋದಕ್ಕೆ ಹೋಗಲ್ಲ ಬಂದಿರೋದು. EMI ಕಟ್ಟಿರೋದು ನೀವು ನೋಡ್ರಿ. ಮಾಡ್ಸೋವರೆಗೂ ನೀವು ಇಲ್ಲಿಗೆ ಬಂದ್ಮೇಲೆ ನೀವು ಕಮ್ಮಿ ಮಾಡ್ಸೋವರೆಗೂ ನಾವು ಕಟ್ಟಲ್ಲ. ಅದೇನು ಮಾಡ್ತೀರಾ ಮಾಡಿ. ನೀವು ಇಲ್ಲಿವರೆಗೂ ಬಂದ್ಮೇಲೆ ನಮಗೆ ಸ್ವಲ್ಪ ಕಮ್ಮಿ 3 ವರ್ಷ ಕಡೆ ಹೋಮ್ ಲೋನ್ ತಗೊಂಡಿದ್ದು, ಅದು ತಿಂಗಳ 22,605 ರೂಪಾಯಿ ಕಟ್ಟಂಗೆ ಮಾಡಿಕೊಟ್ಟಿದ್ರು. ಆದರೆ ನಾವು ಅವಾಗ ನಮಗೆ ಜಾಸ್ತಿ ವರ್ಷಕ್ಕೆ ಹಾಕ್ಬೇಕಿತ್ತು ಸಹ ಅಂದು, ಇಲ್ಲಮ್ಮ ಇನ್ನೇನು ಮಾಡೋಕ್ಕಾಗಲ್ಲ, ನಾವು ಮಾಡಿರೋದೇ 7 ವರ್ಷಕ್ಕೆ ಅಂತ ಅಂದಿದ್ರು. ಇರಲಿ ಅಂತ ನಾವು ಇಲ್ಲಿವರೆಗೂ 22,605 ರೂಪಾಯಿ ಕಟ್ಕೊಂಬಂದು ಸಹ ಇವಾಗ ಅಲ್ಲೇ 14 ತಿಂಗಳಾಗಿದೆ. ಇವಾಗ ನಮಗೆ ಸ್ವಲ್ಪ ದುಡ್ಡಿಂದು ತುಂಬ ಸಮಸ್ಯೆ. ಮನೇಲಿ ಹಸುಗಳಿದ್ದು ಅವಾಗ, ಇವಾಗ ಹಸುಗಳಿಲ್ಲ.
ನಮ್ಮ ಯಜಮಾನ್ರು ಅವಾಗ ಚೆನ್ನಾಗಿ ದುಡಿಮೆ ಮಾಡೋರು, ಆದರೆ ಇವಾಗ ಅವ್ರು ಹುಷಾರಿಲ್ಲ, ಅವ್ರು ದುಡಿಮೆ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ತಿಂಗಳ ಒಂದು 10,000 12,000 ಕಟ್ಟಂಗೆ ಮಾಡಿಕೊಡ್ರಿ. ಅಂದರೆ ಬೇಕಂದರೆ ಜಾಸ್ತಿ ವರ್ಷಕ್ಕೆ ಹಾಕಿಸ್ಕೊಡ್ರಿ, ಬಡ್ಡಿ ಕಟ್ಟಿರೂ ಪರವಾಗಿಲ್ಲ, ನಾನು ಕಟ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅವ್ರು ಇಲ್ಲ ಅಂತಲೇ ಹೇಳ್ಕೊಂಬಂದ್ರು ಸಹ, ಆ ಥರ ಮಾಡೋಕ್ಕಾಗಲ್ಲ ಅಂದರು. ಆದರೂ ನಾನು ಹೆಂಗೋ ನಮ್ಮ ಯಜಮಾನ್ರು ಸ್ವಲ್ಪ ಜಮೀನಿತ್ತು ಅದೆಲ್ಲ ಮಾರಿ ನಾನು ಇಷ್ಟಿನ ತನಕ ಕಟ್ಕೊಂಬಂದೆ. ಆದರೆ ಇವಾಗ ಕಟ್ಟೋಕ್ಕೆ ಏನೂ ಆಪ್ಷನ್ ಇಲ್ಲ ನಮ್ಮ ಹತ್ರವ, ಅಮೌಂಟಿಗೆ ತುಂಬ ಪ್ರಾಬ್ಲಮ್ ಆಗೈತೆ. ಆದರೆ ಅವರು ಇವಾಗ ಬರ್ರಿ ಆಫೀಸ್ ಹತ್ರವ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್ ನಮ್ಮನ್ನು. ನಾವು ಮಧ್ಯ ದಾರಿಲಿ ನಿಂತಿದ್ದೀವಿ, ಅವ್ರು ಮುಂದೆ ಹೋದ್ರು ಸಹ ಇವಾಗ ಆಫೀಸ್ ಹತ್ರ ಬರ್ರಿ ಅಂತ ಹೇಳ್ತಾ ಇದ್ದಾರೆ ಸರ್. ಅವ್ರು ಹೇಳ್ತಾವ್ರೆ ಆಯಿತು ಜಾಸ್ತಿ ವರ್ಷಕ್ಕೆ ಮಾಡಿಸ್ಕೊಡ್ತೀವಿ, ಇನ್ಸೂರೆನ್ಸ್ ಕಟ್ಕೊಂಡು ಹೋಗ್ಬೇಕು, ನೀವು ಇನ್ಸೂರೆನ್ಸ್ ಕಟ್ಟೋಕ್ಕಾಗುತ್ತಾ ಅಂತ ಜೋರು ಮಾಡ್ತಾ ಇದ್ದಾರೆ. ಇಲ್ಲಾಂದರೆ ಕಟ್ಟಮ್ಮ 5 ಲಕ್ಷವ ನೀವು ಅಂತ ಇದ್ದಾರೆ ಸರ್. ಇವತ್ತು ಹಬ್ಬ ನಮ್ಮನ್ನು ಹಬ್ಬ ಮಾಡೋಕ್ಕೂ ಕೂಡ ಬಿಡ್ತಾ ಇಲ್ಲ ಸರ್. ಅವ್ರು ನಮಗೆ ತುಂಬ ತೊಂದರೆ ಕೊಟ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಇದಕ್ಕೇನಾದರೂ ಪರಿಹಾರ ಮಾಡಿಕೊಡ್ಲೇಬೇಕು ಸರ್. ನೀವು ಇದ್ದೀನಿ ಸರ್. ನಾವು ಬಿಟ್ಟಿರೋದಲ್ಲ, ನಾವು ಇಂಥದ್ದು ಯಾವ್ದಾದ್ರು ಕೇಳುವ ಏಮಯ್ಯ, ಈಗ ಇರೋದು ಮಾತ್ರ ಪ್ರಾಬ್ಲಮ್ ಆಗಿದ್ದೀವಿ ಅಂತ ಹೇಳ್ತಾ ಪ್ರಾಬ್ಲಮ್ ಇದ್ದೀರಾ ಇಲ್ಲ ಅಂತ ಹೇಳ್ತಿಲ್ಲ. ಗೊತ್ತಿಲ್ವಾ? ಹೌದು, ಯಾವಾಗ ನಾವು ಮನೆ ಪತ್ರ ಇಟ್ಟಿದ್ರೆ ನಮಗೆ ಹೌದು, ಮನೆ ಪತ್ರ ಇಟ್ಟಿರೋದಕ್ಕೆ ನಾವು ಕೊಟ್ಟಿರೋದು ಪ್ರಾಬ್ಲಮ್ ಇದೆ. ಅಲ್ಲ, ಮನೆ ಪತ್ರ ಇಟ್ಟಿರೋದಕ್ಕೆ ನಾವು ಕೊಟ್ಟಿರೋದು ಅನ್ನ ಮನೆ ಪತ್ರ ಇಟ್ಟಿದ್ರೆ ನಾವು ಕೊಡ್ತೀವ, ಕೊಡಲ್ಲ. ಪ್ರಾಬ್ಲಮ್ ಆಗಿದ್ದೀವಿ ಸರ್. ಪ್ರಾಬ್ಲಮ್ ಇರೋದಕ್ಕೆ ಮತ್ತೆ ಮುಗಿದೋಯ್ತು. 25 ದಿವಸ ಟೈಮ್ ಕೊಡಿ, 25 ದಿವಸ ಟೈಮ್ ಕೊಡಿ. ಇನ್ನು ಟೈಮ್ ಕೊಡೋಕ್ಕಾಗಲ್ಲ. ಹಂಗಂದ್ರೆ ನಾವು ಸಾಯ್ಬೇಕಾಗ್ತದೆ ಸರ್. ಅಲ್ಲ, ಲೋನ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲ ಈಗೆಲ್ಲ ಮಾತು ಮೇಡಮರೇ, ಈಗ ಲೋನ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಈಗೆಲ್ಲ ಮಾತು ಲೋನ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಇಎಂಐ ಕಟ್ಟಿ ಮೇಡಮರೇ, ತಲೆಗೆ ನೀವು ಅದೇ ನೀವು ಏನ್ ಮಾಡಿದ್ರು ನನ್ನ ಹತ್ರ ಇಲ್ಲ ಅಂತ 26 ತಾರೀಕು ಯಾರು ಹೇಳಿದ್ದು? ನೀವೇ ತಾನೇ ಹೇಳಿದ್ದು? 26 ತಾರೀಕು ಯಾರು ಹೇಳಿದ್ದು? 26 ತಾರೀಕು ಹೇಳಿದ್ಮೇಲೆ ಅಮೌಂಟ್ ಅಡ್ಜಸ್ಟ್ ಆಗ್ಲಿಲ್ಲ ಸರ್. ಹಬ್ಬ ಯಾರು ಕೊಡ್ತಾ ಇಲ್ಲ 10,000 ಕಟ್ಟೋದ್ರೆ ಆಗಲ್ಲ. 10,000 ಕಟ್ಟೋದ್ರೆ ಸರ್. ಅದನ್ನೇ ಹೇಳೋಣ ಅಂತ ಇದ್ದು, ನಾವು ಕೇಳ್ತಾ ಇದ್ವಿ. ಓದು ನೀಗ್ ಬಂದಾಗೆಲ್ಲ ಬರತ್ ಬಂದಾಗೆಲ್ಲ 2,000 3,000 ಕೊಟ್ಟು ಕ್ಲಿಯರ್ ಆದಲ್ರಿ. ಅದೇಂಗ್ ಸರ್ ಕೊಡ್ಬೇಡ್ರಿ, ನೀವು ಇಎಂಐ ಕಟ್ಟಿ ಕಡಿಮೆ ಮಾಡಿಸ್ಕೊಡ್ರಿ. ಇಲ್ಲ 10 ವರ್ಷಕ್ಕೆ ಮಾಡಿಸ್ಕೊಡ್ರಿ ಸರ್. ಒಂದ್ ಕೆಲಸ ಮಾಡಿ, 1 5 ಲಕ್ಷ ದುಡ್ಡು ಕಟ್ಟಿ, 1 5 ಲಕ್ಷ ದುಡ್ಡು ಕಟ್ರಿ. 10 ವರ್ಷಕ್ಕೆ ಮಾಡಿಸ್ಬೋದಲ್ಲ ಸರ್. 5 ಲಕ್ಷ ಕಟ್ರಿ. ನಿಮ್ಗೆ ಇನ್ಸೂರೆನ್ಸ್ ಸಿಗುತ್ತಲ್ಲ, ಅವಾಗ ನೀವು ಹತ್ರ ಮುರ್ಕೋಬಹುದು. ಅಲ್ಲ, 5 ಲಕ್ಷ ಕಟ್ರಿ, ಇಎಂಐ ಕಮ್ಮಿ 5 ಲಕ್ಷ 27,000 ಕಟ್ಟಕ್ಕಾಗ್ತಾರೆ. 5 ಲಕ್ಷ ಎಲ್ಲಿ ಕಟ್ಟೋಣ ಸರ್ ನಾವು? ಮತ್ತೆ ಕಮ್ಮಿ ಮಾಡ್ಕೊಡಿ ಇಎಂಐ. ದುಡ್ಡು ಮಾತ್ರ ಲೋನ್ ಮಾತ್ರ ಇಷ್ಟೇ ಬೇಕು ಅಂತ ಲೋನ್ ಬೇಕು ಅಂತ ನಾವು ಅವ್ರಿಗೆ ಇಷ್ಟು ಬೇಕು ಅಂತ ಹೇಳಿರಲಿಲ್ಲ. ಅವರೇ ಏಕ್ ಪೇಮೆಂಟ್ ಮಾಡಿಸಿದ್ದು. ಹೇಳಿ, ಅವ್ನು ಕೇಳ್ಸೋಣ. ಕೇಳಿ, ಬೇಡ ಅಂತ ಇರ್ಬೇಕಾಯ್ತು. ಈಗ ಲೋನ್ ಬಂತಲ್ವಾ? ಅಲ್ಲ, ಒಂದ್ ನಿಮಿಷ ತಡ್ರಿ. ಲೋನ್ ಇಎಂಐ ಇಷ್ಟ ಆಯ್ತು ಲೋನ್ ಅಂತಂದಲ್ವಾ, ನಮ್ಗೆ ಇಷ್ಟ ಬೇಡ ಇಎಂಐ ಅಷ್ಟು ದುಡ್ಡು ಅಷ್ಟು ಲೋನ್ ಬೇಡ ಅನ್ಬೇಕಾಯ್ತು. ಸರ್ ತಡೀರಿ ಸರ್. ಸರ್ ನಿಮ್ದು ನೋಟಿಸ್ ಕಳ್ಸಿದ್ರೆ ಸಾಕಾಯ್ತಲ್ಲ ಸರ್. ಹಿಂಗ್ ಇಷ್ಟೊಂದ್ ಜನ ಎಲ್ಲ ಹಬ್ಬದ ದಿನ ಸರ್ ಹಿಂಗ್ ಬಂದಿದ್ದೀರಾ ಸರ್. ಹಿಂಗ್ ಸರ್ ಯಾಕೆ ಸರ್ ಬಲವಂತ ಮಾಡ್ತಾ ಇದ್ದೀರಾ ನೀವು? ಇಎಂಐ ಕಟ್ಬೇಕಲ್ಲ. ಇಎಂಐ ಕಟ್ಬೇಕು ನಿಜ. ನಿಮ್ದು ಏನ್ ಕೆಲಸ ಮನೆ ಮಕ್ಳಿಗೆ ಬಂದು ಜಗಳ ಆಡೋದಲ್ಲ ಸರ್. ನೋಟಿಸ್ ಕಳ್ಸಿದ್ರೆ ಸಾಕಾಗಿತ್ತು. ನೀವು ನಾವಲ್ಲ, ಹೇಳಿದ್ವಿ ನಿಜ. ನಿಮ್ ಕೆಲಸ ಏನು ಸರ್? ನಮ್ ಕೆಲಸ ಇಎಂಐ ಕಲೆಕ್ಟ್ ನೋಟಿಸ್ ಕಳ್ಸಿ ಯಾಕೆ ಸರ್ ಗಲಾಟೆ ಮಾಡ್ತಾ ಇದ್ದೀರಾ? ಸರ್ ನೀವು ಗಲಾಟೆ ಯಾಕೆ ಸರ್ ಬಂದ್ ಮಾಡ್ತಿದ್ದೀರಾ? ಬಲವಂತ ಬಂದ್ ಮಾಡ್ತಿದ್ದೀರಾ? ಆಗ್ಲಿಲ್ಲ ತಾನೇ, ನಿಮ್ ಟೈಮ್ ಆಗ್ಲಿಲ್ಲ ತಾನೇ. ನೋಟಿಸ್ ಕಳಿಸ್ಬೇಕು ನೀವು. ಆಗ್ಲಿಲ್ಲ ತಾನೇ, ನೋಟಿಸ್ ಕಳಿಸಿದ್ರೆ ಸಾಕಾಯ್ತು. ಇಷ್ಟೊಂದ್ ಜನ ಎಲ್ಲ ಬರ್ಲಿ ಸರ್. ಲೋನ್ ತಗೋಬೇಕಲ್ಲ, ನೋಟಿಸ್ ಫೀಸ್ ಸೇರಿಲ್ವಾ? ಇಎಂಐ ಕಟ್ಟಿ ಮೊದಲು ಇಎಂಐ ಕಟ್ಟಿದ್ರೆ ನೋಟಿಸ್ ಕಳಿಸ್ಬೇಕಾಯ್ತಲ್ವ ನೀವು? ಏನ್ ನೋಟಿಸ್ ಕಳಿಸ್ತಾರೆ? ಮನೆ ತಗ ಬಂದು ಇಷ್ಟೊಂದು ಹೌದು, ಗಲಾಟೆ ಮಾಡ್ತೀರಾ ನೀವು. ಹೇಳಿದ ಟೈಮ್ ಅದು ಸರ್ ದುಡ್ಡಿಲ್ಲ ಅಂತಂದ್ರೆ ಏನು ಸರ್? ಈಗ 26 ತಾರೀಕು ನೀವ್ ಹೇಳಿರೋದು, ನಾನ್ ಹೇಳಿಲ್ಲ. ಈಗ ಇಲ್ಲ ಅಲ್ವಾ? ಇಲ್ಲ ಅಂತಂದ್ರೆ ಇಷ್ಟೊಂದ್ ಜನ ಎಲ್ಲ ಬಂದು ಇದ್ ಮಾಡಿದ್ರೆ ಇಲ್ಲ ಅಂದ್ರೆ ಕೇಳ್ಕೊಳ್ಳೋ ಹೋಗಲ್ಲ ಬಂದಿರೋದು. ಅಲ್ಲ, ನೀವು ಇಲ್ಲ ಅಂದ್ರೆ ಹೋಗಲ್ಲ ಬಂದ್ರೆ ಇಎಂಐ ಕಟ್ಟಿ ಮೊದಲು. ನೀವು ನೋಡ್ರಿ, ಮಾಡ್ಸೋವರೆಗೂ ನೀವು ಇಲ್ಲಿಗೆ ಬಂದ್ಮೇಲೆ ನೀವು ಕಮ್ಮಿ ಮಾಡ್ಸೋವರೆಗೂ ನಾವು ಕಟ್ಟಲ್ಲ. ಅದೇನ್ ಮಾಡ್ತೀರಾ ಮಾಡಿ. ನೀವ್ ಇಲ್ಲಿವರೆಗೂ ಬಂದ್ಮೇಲೆ ನಮಗೆ ಸ್ವಲ್ಪ ಕಮ್ಮಿ 3 ವರ್ಷ ಕಡೆ ಹೋಮ್ ಲೋನ್ ತಗೊಂಡಿದ್ದು, ಅದು ತಿಂಗಳ 22,605 ರೂಪಾಯಿ ಕಟ್ಟಂಗೆ ಮಾಡಿಕೊಟ್ಟಿದ್ರು. ಆದರೆ ನಾವು ಅವಾಗ ನಮಗೆ ಜಾಸ್ತಿ ವರ್ಷಕ್ಕೆ ಹಾಕ್ಬೇಕಿತ್ತು ಸಹ ಅಂದು, ಇಲ್ಲಮ್ಮ ಇನ್ನೇನು ಮಾಡೋಕ್ಕಾಗಲ್ಲ, ನಾವು ಮಾಡಿರೋದೇ 7 ವರ್ಷಕ್ಕೆ ಅಂತ ಅಂದಿದ್ರು. ಇರಲಿ ಅಂತ ನಾವು ಇಲ್ಲಿವರೆಗೂ 22,605 ರೂಪಾಯಿ ಕಟ್ಕೊಂಬಂದು ಸಹ ಇವಾಗ ಅಲ್ಲೇ 14 ತಿಂಗಳಾಗಿದೆ. ಇವಾಗ ನಮಗೆ ಸ್ವಲ್ಪ ದುಡ್ಡಿಂದು ತುಂಬ ಸಮಸ್ಯೆ. ಮನೇಲಿ ಹಸುಗಳಿದ್ದು ಇವಾಗ ಹಸುಗಳಿಲ್ಲ. ನಮ್ಮ ಯಜಮಾನ್ರು ಅವಾಗ ಚೆನ್ನಾಗಿ ದುಡಿಮೆ ಮಾಡೋರು, ಆದರೆ ಇವಾಗ ಅವ್ರು ಹುಷಾರಿಲ್ಲ, ಅವ್ರು ದುಡಿಮೆ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ತಿಂಗಳ ಒಂದು 10,000 12,000 ಕಟ್ಟಂಗೆ ಮಾಡಿಕೊಡ್ರಿ. ಅಂದರೆ ಬೇಕಂದರೆ ಜಾಸ್ತಿ ವರ್ಷಕ್ಕೆ ಹಾಕಿಸ್ಕೊಡ್ರಿ, ಬಡ್ಡಿ ಕಟ್ಟಿರೂ ಪರವಾಗಿಲ್ಲ, ನಾನು ಕಟ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅವ್ರು ಇಲ್ಲ ಅಂತಲೇ ಹೇಳ್ಕೊಂಬಂದ್ರು ಸಹ, ಆ ಥರ ಮಾಡೋಕ್ಕಾಗಲ್ಲ ಅಂದರು. ಆದರೂ ನಾನು ಹೆಂಗೋ ನಮ್ಮ ಯಜಮಾನ್ರು ಸ್ವಲ್ಪ ಜಮೀನಿತ್ತು ಅದೆಲ್ಲ ಮಾರಿ ನಾನು ಇಷ್ಟಿನ ತನಕ ಕಟ್ಕೊಂಬಂದೆ. ಆದರೆ ಇವಾಗ ಕಟ್ಟೋಕ್ಕೆ ಏನೂ ಆಪ್ಷನ್ ಇಲ್ಲ ನಮ್ಮ ಹತ್ರವ, ಅಮೌಂಟಿಗೆ ತುಂಬ ಪ್ರಾಬ್ಲಮ್ ಆಗೈತೆ. ಆದರೆ ಅವರು ಇವಾಗ ಬರ್ರಿ ಆಫೀಸ್ ಹತ್ರವ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್ ನಮ್ಮನ್ನು.
ನಾವು ಮಧ್ಯ ದಾರಿಲಿ ನಿಂತಿದ್ದೀವಿ, ಅವ್ರು ಮುಂದೆ ಹೋದ್ರು ಸಹ ಇವಾಗ ಆಫೀಸ್ ಹತ್ರ ಬರ್ರಿ ಅಂತ ಹೇಳ್ತಾ ಇದ್ದಾರೆ ಸಹ. ಅವ್ರು ಹೇಳ್ತಾವ್ರೆ ಆಯಿತು ಜಾಸ್ತಿ ವರ್ಷಕ್ಕೆ ಮಾಡಿಸ್ಕೊಡ್ತೀವಿ, ಇನ್ಸೂರೆನ್ಸ್ ಕಟ್ಕೊಂಡು ಹೋಗ್ಬೇಕು, ನೀವು ಇನ್ಸೂರೆನ್ಸ್ ಕಟ್ಟೋಕ್ಕಾಗುತ್ತಾ ಅಂತ ಜೋರು ಮಾಡ್ತಾ ಇದ್ದಾರೆ. ಇಲ್ಲ ಅಂದರೆ ಕಟ್ಟಮ್ಮ 5 ಲಕ್ಷವ ನೀವು ಅಂತ ಇದ್ದಾರೆ ಸಹ. ಇವತ್ತು ಹಬ್ಬ ನಮ್ಮನ್ನು ಹಬ್ಬ ಮಾಡೋಕ್ಕೂ ಕೂಡ ಬಿಡ್ತಾ ಇಲ್ಲ ಸಹ. ಅವ್ರು ನಮಗೆ ತುಂಬ ತೊಂದರೆ ಕೊಟ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಇದಕ್ಕೇನಾದರೂ ಪರಿಹಾರ ಮಾಡಿಕೊಡ್ಲೇಬೇಕು ಸರ್. ನೀವು ಇದ್ದೀನಿ ಸರ್ ನಾವು.